ತಮಗೆಲ್ಲರಿಗೂ ನಾನು ವೆಲ್ಕಮ್ ಮಾಡ್ತೇನೆ. ನನ್ನ ಒಂದು ಕರೆಯುವಿಕೆಗೆ ಕಿವಿಗೊಟ್ಟು ನನ್ನ ಮೇಲೆ ಪ್ರೀತಿ ಇಟ್ಟು, ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಪ್ರೀತಿ ಇಟ್ಟು ಎಲ್ಲರೂ ಬಂದಿದ್ದೀರಾ. ದೇವರಿಗೆ ಸ್ತೋತ್ರ. ಮನೆ ಎಂಬುದಾಗಿ ಅದೊಂದು ಕನಸು ಇರ್ತದೆ ಎಲ್ಲರದು. ಒಂದು ಈ ಲೋಕದಲ್ಲಿ ನಾವು ಜೀವಿಸುವಾಗ ಒಂದು ತಕ್ಕ ಮಟ್ಟಿದ ಮನೆ ಇರಬೇಕೆಂಬುದಾಗಿ ನಾರ್ಮಲ್ ಆಗಿ ಎಲ್ಲರದೊಂದು ಕನಸು. ಆ ಕನಸು ನನಗೂ ಇತ್ತು. ನಾನು 14 ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿದ್ದೆ ಲೋರೆಟದಲ್ಲಿ. ಎಲ್ಲ ನಮ್ಮ ಲೋರೆಟದವರು ಕೂಡ ಬಂದಿದ್ದಾರೆ ತುಂಬ ಜನ. ಅಲ್ಲಿಂದ ದೇವರು ಸ್ವಂತ ಮನೆಗೆ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಈ ಮನೆಗೆ ನಾನು ಫೌಂಡೇಶನ್ ಹಾಕುವಾಗ 50,000 ಇತ್ತು ನನ್ನ ಕೈಯಲ್ಲಿ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, 50,000ದಿಂದ ಸ್ಟಾರ್ಟ್ ಇರುವಂಥ ಈ ಮನೆ ಇಷ್ಟು ಒಂದು ಸುಂದರವಾಗಿ ಮಾಡಲ್ಪಟ್ಟು ಇವತ್ತಿನ ದಿವಸ ಈ ಮನೆಯಲ್ಲಿ ನಾವು ವಾಸಿಸುವಂತ ಒಂದು ಕೃಪೆಯನ್ನು ದೇವರಾದ ಯೇಸು ಕ್ರಿಸ್ತನು ನನಗೆ ಅನುಗ್ರಹಿಸಿದ್ದಾನೆ. ಒಂದು ಮನೆ ನಾವು ಧರಿಸಿಕೊಂಡಿದ್ದೇವೆ, ಅದು ಶರೀರದ ಮನೆ. ಆ ಮನೆಯಿಂದ ನಾವು ಒಂದು ದಿನ ಹೊರಗೆ ಬರ್ತೇವೆ. ಇನ್ನೊಂದು ಮನೆ, ಈ ಮನೆಯಲ್ಲಿ ನಾವು ಇರುವಾಗ ಈ ಮನೆ ಸಮೇತವಾಗಿ ನಾವು ಜೀವಿಸುವುದಕ್ಕೆ ಇನ್ನೊಂದು ಮನೆ. ಎರಡು ಕೂಡ ಶಾಶ್ವತ ಅಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮನೆನೂ ಹೋಗ್ತದೆ, ಈ ಮನೆನೂ ಹೋಗ್ತದೆ. ಶಾಶ್ವತವಾಗಿರುವಂಥದ್ದು ದೇವರು ನಮ್ಮೊಳಗೇನು ಹಾಕಿದ್ದಾನೆ, ಆತ್ಮ. ಐ ಆಮ್ ಎ ಸ್ಪಿರಿಟ್ ಅಂತ ಹೇಳಿ ನಾವು ಆತ್ಮವಾಗಿದ್ದೇವೆ, ನಾವು ಶರೀರ ಅಲ್ಲ. ನಾವು ಈ ಲೋಕವನ್ನು ಬಿಟ್ಟ ತಕ್ಷಣ ನಮ್ಮ ಶರೀರವನ್ನು ಕೊಂಡೋಗಿ ಹೂಳ್ತಾರೆ, ಇಲ್ಲಾಂದ್ರೆ ಸುಟ್ಟಾಕ್ತಾರೆ. ಅಲ್ಲಿಗೆ ಒಂದು ಕತೆ ಮುಗಿಯಿತು. ಆದ್ರೆ ಹೊರಗೆ ಬಂದ ವ್ಯಕ್ತಿ ಮುಂದೆ ಏನು? ದೇವರ ವಾಕ್ಯ ಹೇಳ್ತದೆ, ಎಲ್ಲಾ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆ ದೇವರ ಮಹಿಮೆಯನ್ನು ಪುನಃ ಒಂದು ಮಾಡಿದ್ದು ಯೇಸು ಕ್ರಿಸ್ತನು. ಯಾವ ರೀತಿಯಾಗಿ ಮಾಡಿದ್ದಾನಂತ ಹೇಳಿದ್ರೆ, ನಾನು ಸತ್ತ ನಂತರ ನನ್ನ ಎಟರ್ನಲ್ ಜೀವಿತ, ನನ್ನ ನಿತ್ಯ ಜೀವನ ಅದು ನರಕವಾಗಿತ್ತು. ಯಾಕಂದ್ರೆ ದೇವರ ಬಳಿಗೆ ಹೋಗುದಂತ ಹೇಳಿದ್ರೆ ಅದು ಸಾಧಾರಣವಾದ ಮಾತಲ್ಲ. ಯಾಕಂದ್ರೆ ದೇವರು ಪರಿಶುದ್ಧ ದೇವರು. ಆತನು ಮಾಡಿದ ಸೂರ್ಯನನ್ನು ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಮಧ್ಯಾಹ್ನ. ಆದ್ರೆ ಸೂರ್ಯನನ್ನು ಮಾಡಿದ ದೇವರ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಆಗ್ತದ? ಅದೇನು ಅಮೆರಿಕನೂ ಅಲ್ಲ, ದುಬೈನೂ ಅಲ್ಲ, ಅದು ಪರಲೋಕ, ಹೆವೆನ್. ದೇವರ ಆತ್ಮನು, ದೇವರ ದೂತಗಳು, ದೇವರು ವಾಸಿಸುವಂತ ಜಾಗ. ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಒಂದು ಯೋಗ್ಯತೆ ಬೇಕಿತ್ತು. ಆ ಯೋಗ್ಯತೆಯನ್ನು ಯೇಸು ಕ್ರಿಸ್ತನು, ಮನುಷ್ಯರಲ್ಲಿ ಯಾರಲ್ಲಿ ಕೂಡ ಆ ಯೋಗ್ಯತೆ ಇರಲಿಲ್ಲ ಅಂತೆ. ಯಾಕಂದ್ರೆ ಎಲ್ಲಾ ಮನುಷ್ಯರು ಪಾಪಿಗಳಾಗಿ ಹುಟ್ಟಿದ್ದಾರೆ. ಆ ಯೋಗ್ಯತೆಯನ್ನು ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದುಕೊಂಡು ಆತನು ಈ ಭೂಮಿಗೆ 2000 ವರ್ಷಗಳ ಹಿಂದೆ ಆತನು ಈ ಭೂಮಿಗೆ ಇಳಿದು ಬಂದು ಆ ಯೋಗ್ಯತೆಯನ್ನು ನಾವು ನೀವು ಹೋಗ್ಲಿಕ್ಕೆ ಆಗುದಿಲ್ಲ. ಆ ಯೋಗ್ಯತೆಯನ್ನು ಇವತ್ತು ಯೇಸು ಕ್ರಿಸ್ತನು ನಮಗೆ ದಯಪಾಲಿಸ್ತಾನೆ. ಏನಂತ ಹೇಳಿದ್ರೆ, ನಾನು ಯೇಸುವನ್ನೇ ಕರ್ತನೆಂಬುದಾಗಿ ನನ್ನ ಬಾಯಿಂದ ನಾನು ಹೇಳ್ಬೇಕು. ಮತ್ತೆ ದೇವರು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ 3ನೇ ದಿನದಲ್ಲಿ ದೇವರು ಎಬ್ಬಿಸ್ತಾನೆಂದು ಯಾವಾಗ ನಾವು ನಂಬುತ್ತೇವೆ, ಹೌದು, ಯೇಸು ಕ್ರಿಸ್ತನು ನಿಜವಾಗಿ ನನ್ನ ಪಾಪಕ್ಕೋಸ್ಕರ ಸತ್ತಿದ್ದಾನೆ. ನನ್ನ ಶಾಪವನ್ನು, ನನ್ನ ಮರಣವನ್ನು, ನನ್ನ ಬೇನೆಯನ್ನು, ನನ್ನ ರೋಗವನ್ನು ಆತನು ತೆಗೆದುಕೊಂಡಿದ್ದಾನೆ ನನ್ನ ಬದಲಿಗನಾಗಿ. ಇವತ್ತು ನಾನು ಇದನ್ನು ಜಸ್ಟ್ ವಿಶ್ವಾಸ ಮಾಡುವುದರ ಮೂಲಕ ಈ ರಕ್ಷಣೆಯನ್ನು ನಾನು ಪಡೆದುಕೊಳ್ಬಹುದು. ಈ ಆತ್ಮಿಕ ರಕ್ಷಣೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಮ್ಗೆ ರಕ್ಷಣೆ ಬೇಕಾ? ಜಪಾನ್ ಅವರು ಜೀವಿಸ್ತಾ ಇದ್ದಾರೆ, ನಂಬ್ತಾರೆ. ಅವರು ದೇವರೇ ಇಲ್ಲ ಅಂತ ನಂಬ್ತಾರೆ. ಚೀನಾದವರು ನಮಗಿಂತ ಒಳ್ಳೆ ಜೀವಿಸ್ತಾರೆ, ಅವರು ದೇವರೇ ಇಲ್ಲ ಅಂತ ಹೇಳ್ತಾರೆ, ಕಮ್ಯುನಿಸ್ಟ್. ಈ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ರಕ್ಷಣೆ ಬೇಡ. ಒಂದು ದಿನ ಈ ಲೋಕವನ್ನು ನಮ್ಗೆ ಬಿಡ್ಲಿಕ್ಕೆ ಉಂಟು. 50 ವರ್ಷ, 60 ವರ್ಷ, 70 ವರ್ಷ ಗೊತ್ತಿಲ್ಲ. ಬಿಟ್ಟ ನಂತರ ನನ್ನ ನಿತ್ಯ ವಿಳಾಸ ಯಾವುದು? ಎಲ್ಲರೂ ಹೇಳ್ತಾರೆ ಪೂರ ಸ್ವರ್ಗೋಪೇருந்து ಪೂರ ಸ್ವರ್ಗೋಪುಂಡ ಅವಳು ನರಕ ಎರೆಗೆ ಮಲ್ತೈತೀನಿ ಪಂಡ ಒಂಜಿ ಕ್ವಶನ್ ಬರ್ಪುಂಡು. ನರಕಲ ಉಂಡತೆ ನಮ್ಮ ವೇದೊಳಡಿ ಉಂಡು. ಬೊಕ್ಕ ಉಪನಿಷತ್ತು ಮಾತೆಟ್ಲ ಬರೆಯುತ್ತದೆ ಸ್ವರ್ಗ ಬೊಕ್ಕ ನರಕದ ಬಗ್ಗೆ. ನರಕ ನಂಗೋಸ್ಕರ ದೇವರು ಮಲ್ದಿನತ್ತು. ನರಕವನ್ನು ದೇವರು ಮಾಡಿದ್ದು ದುಷ್ಟ ಶಕ್ತಿಗಳು, ದುಷ್ಟಾತ್ಮಗಳು ಅಂತ ನಾವು ಹೇಳ್ತೇವೆ. ಇವತ್ತು ಮನುಷ್ಯರು ದೇವರ ಸಂಬಂಧವನ್ನು ಬಿಟ್ಟು ದುಷ್ಟ ಆತ್ಮನ ಸಂಬಂಧದೊಟ್ಟಿಗೆ ವ್ಯವಹಾರ ಮಾಡಿ ಒಂದು ದಿನ ಈ ಲೋಕವನ್ನು ಬಿಟ್ಟು ದುಷ್ಟ ಆತ್ಮಗಳಿಗೆ ಸಂಬಂಧಪಟ್ಟಂತ ನರಕಕ್ಕೆ ಅವರು ಹೋಗ್ತಾ ಇದ್ದಾರೆ. ಈ ಒಂದು ಸತ್ಯತೆ ಜನರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ತೈತಿ ಬೊಕ್ಕ ಏರ್ ತೂತೇರಂತೇಳಿ. ಸತ್ತ ನಂತರ ಯಾರು ನೋಡದಿದ್ದರು ಯೇಸು ಕ್ರಿಸ್ತನ ನೋಡಿದ್ದಾನೆ. ಅವನು ಹೇಳಿದ್ದಾನೆ, ನರಕದಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ, ಉರಿಯುವ ಬೆಂಕಿ ಆರುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ನೋಡಿ ಹೇಳಿ ಬಂದದನ್ನು ತಿಳಿಸಿದ್ದಾನೆ. ಎಲ್ಲ ಜನರಿಗೆ ಹೋಗಿ ನೀವು ತಿಳಿಸಿ, ಅವರು ನಂಬ್ತಾರೋ ಬಿಡ್ತಾರೋ,
ನಂಬುವವನು ಪರಲೋಕಕ್ಕೆ ಹೋಗ್ತಾನೆ, ರಕ್ಷಣೆ ಹೊಂತಾನೆ. ನಂಬದವನು ದಂಡನೆಗೆ ಗುರಿ ಆಗ್ತಾನೆ. ಇದು ನಾನು ನೀವು ಹೇಳ್ತಾ ಇಲ್ಲ, ಸತ್ಯವೇದ, ಬೈಬಲ್, ಋಗ್ವೇದ, ಎಲ್ಲಾ ವೇದಗಳಲ್ಲಿ, ಕುರಾನ್ ಅಲ್ಲಿ ಎಲ್ಲ ಕಡೆ ಕೂಡ ಬರೆಯಲ್ಪಟ್ಟಿದೆ. ನಮ್ಮ ಮರಣದ ನಂತರ ಒಂದು ಜೀವನ ಉಂಟು. ಅದು ನೀವು ಎಲ್ಲಿ ಜೀವಿಸ್ತೀರಾ? ಪರಲೋಕದಲ್ಲಿಯ, ನರಕದಲ್ಲಿಯ? ಪರಲೋಕದಲ್ಲಿ ಆಗ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಾನೇ ಮಾರ್ಗ, ಸತ್ಯ, ಜೀವ ಆಗಿದ್ದೇನೆ. ನನ್ನ ಮೂಲಕವಾಗಿ ಯಾರು ಕೂಡ ಪರಲೋಕಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಮಗೋಸ್ಕರ ಆತನು ಬಲಿಯಾಗಿದ್ದಾನೆ. ನಾವು ನೋಡುದು, ನಮ್ಮ ಋಗ್ವೇದದಲ್ಲಿ ನೋಡೋದ್ರೆ ಓಂ ಕನ್ಯಾಸುತಾಯ ನಮಃ, ಓಂ ದರಿದ್ರಾಯ ನಮಃ, ಓಂ ಪಂಚಗಾಯ ನಮಃ, ಓಂ ತ್ರಿಶೂಲಾಯ ನಮಃ, ಓಂ ನಾರಾಯಣ ನಮಃ, ಓಂ ಬ್ರಹ್ಮಪುತ್ರಾಯ ನಮಃ. ಈ ತರ 1000 ಶ್ಲೋಕ ನಮ್ಮ ಹಿಂದೂಗಳ ಋಗ್ವೇದದಲ್ಲಿ ಉಂಟು. ಅದರ ಎಲ್ಲ ಅರ್ಥ ಯೇಸು ಕ್ರಿಸ್ತನು ಬಲಿಯಾಗಿದ್ದಾನೆ, ಪ್ರಜಾಪತಿ. ಈ ದೇಶದ, ಈ ವರ್ಲ್ಡಿನ ಮಿಡ್ಲ್ ದೇಶ ಇಸ್ರೇಲ್ ದೇಶದಲ್ಲಿ ಯೇಸು ಕ್ರಿಸ್ತನು ಎಲ್ಲರ ಪಾಪಕ್ಕೋಸ್ಕರ ಬಲಿಯಾಗಿದ್ದಾನೆ. ಆತನು ಪ್ರಜಾಪತಿಯಾಗಿ, ಒಂದು ಕುರಿಯಾಗಿ ಕೊಯ್ಯಲ್ಪಟ್ಟಿದ್ದಾನೆ. ಮತ್ತು ಸತ್ತವರ ಒಳಗಿಂದ 3ನೇ ದಿನದಲ್ಲಿ ಆತನು ಎದ್ದು ಬಂದಿದ್ದಾನೆ. ಆತನು ಸತ್ತು ಮಣ್ಣಾಗಿ ಹೋಗಿಲ್ಲ. ಎಲ್ಲಾ ದೇವರುಗಳು ಬಂದು ಸತ್ತು ಹೋದ್ರು, ಅವ್ರದ್ದು ಹಿಸ್ಟ್ರಿ ಮುಗೀತು ಮತ್ತೆ. ಆದ್ರೆ ಯೇಸು ಕ್ರಿಸ್ತನು ಒಬ್ಬನೇ ಸತ್ತವರೊಳಗಿಂದ ಎದ್ದು ಬಂದು ಇವತ್ತಿಗೂ ಇಸ್ರೇಲ್ ದೇಶದಲ್ಲಿ ಆತನ ಸಮಾಧಿ ಖಾಲಿ ಇದೆ. ಆತನು ಹಾಕಿಕೊಂಡಿರುವ ಎಲ್ಲ ಬಟ್ಟೆಗಳು, ಆತನ ತಲೆಗೆ ಇಟ್ಟಿರುವ ಎಲ್ಲ ಮುಳ್ಳು ಕಿರೀಟವು ಅಲ್ಲಿ ಇಲ್ಲಿ ನಮ್ಮ ಮ್ಯೂಸಿಯಂ ಅಲ್ಲಿ ಇಡಲ್ಪಟ್ಟಿದೆ. ಇಸ್ರೇಲ್ ದೇಶಕ್ಕೆ ನೀವು ಹೋದ್ರೆ ನೋಡ್ಬಹುದು. ಆತನ ಇಡಲ್ಪಟ್ಟ ಸಮಾಧಿ ಇವತ್ತಿಗೂ ಖಾಲಿ ಉಂಟು. ಆತನು ಬರ್ಲಿಕ್ಕೆ ಇದ್ದಾನೆ ಶೀಘ್ರವಾಗಿ. ಆತನು ಹೇಳಿದಾನೆ, ನಾನು ಬರುವಾಗ ಭೂಕಂಪಗಳು ಉಂಟಾಗುತ್ತವೆ, ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಅಲ್ಲಲ್ಲಿ ಯುದ್ಧಗಳು, ಕ್ಷಾಮ, ಬರಗಾಲ, ಎಲ್ಲಾ ನಾನಾ ರೀತಿಯ ರೋಗಗಳು ಉಂಟಾಗ್ತದೆ. ಇದು ನಾನು ಬರುವುದಕ್ಕೆ ಸೂಚನೆ ಅಂತಾಗಿ ಹೇಳಿದ್ದಾನೆ. ಆತನ ಸೂಚನೆಯ ಮೇರೆಗೆ ಪ್ರತಿಯೊಂದು ನಮ್ಮ ಕಣ್ಣೆದುರಿನಲ್ಲಿ ಆಗ್ತಾ ಉಂಟು. ದೇಶಕ್ಕೆ ವಿರುದ್ಧ ದೇಶ, ರಾಜ್ಯಕ್ಕೆ ವಿರುದ್ಧ ರಾಜ್ಯವು ಇವತ್ತು ಹೋರಾಡ್ತಾ ಉಂಟು. ಇದು ಎಲ್ಲದರ ಒಂದೇ ಉದ್ದೇಶ, ಈ ಲೋಕಕ್ಕೆ ದೇವರು ಒಂದು ಅಂತ್ಯವನ್ನು ಇಟ್ಟಿದ್ದಾನೆ. ಅದಕ್ಕಿಂತ ಮುಂಚೆ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ, ನಮ್ಮ ಪಾಪವನ್ನು ನಾವು ದೇವರಿಗೆ ಅರಿಕೆ ಮಾಡಿ ದೇವರು ನಮಗೋಸ್ಕರ ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ನಂಬುವುದೇ ಒಂದೇ ಮಾರ್ಗ. ಯಾವ ಧರ್ಮದಲ್ಲಿರ್ಲಿ, ಧರ್ಮ ಮಾಡುದು ನಾವು ಮಾಡಿದ್ದು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಬುದ್ಧ, ಜೈನ್ ಎಲ್ಲ ನಾವು ಮಾಡ್ಕೊಂಡದ್ದು. ದೇವರು ಒಂದೇ ಮಾಡಿದ್ದು, ಆದಮ್ ಮತ್ತೆ ಅವ್ವ, ಒಂದು ಪುರುಷ ಒಂದು ಮಹಿಳೆ, ಅವರ ಮೂಲಕ ಸಂತತಿ ಆಯ್ತು. ದೇವರ ಸಂಬಂಧವನ್ನು ಬಿಟ್ಟು ಹೋದ್ರು. 1000 ಕೋಟಿ, 4,000 ಕೋಟಿ, 30,000 ಕೋಟಿ, 300,000 ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿದ್ರು. ಆದ್ರೆ ಇವತ್ತಿಗೆ ಒಂದೇ ಸೂರ್ಯ ಇದ್ದಾನೆ. ಸೂರ್ಯ ಕೋಟಿ ಉಂಟಾ? ಚಂದ್ರ ಕೋಟಿ ಉಂಟಾ? ಅದೇ ರೀತಿ ದೇವರು ಕೂಡ ಒಬ್ಬನೇ ಇದ್ದಾನೆ. ಗಾಳಿ ಎಲ್ಲರಿಗೊಂದೇ, ಬಿಸಿಲು ಎಲ್ಲರಿಗೊಂದೇ, ಎಲ್ಲರನ್ನು ಒಂದೇ ಸಮಯದಲ್ಲಿ ಅದು ಸುಡ್ತದೆ ಬಿಸಿಲು. ಅವನು ಕ್ರಿಶ್ಚಿಯನ್, ಇವನು ಮುಸ್ಲಿಂ, ಇವನು ಹಿಂದೂ ಅಂತ ಬಿಸಿಲು ನೋಡುದಿಲ್ಲ, ಸೂರ್ಯ ನೋಡುದಿಲ್ಲ. ಆದರೆ ಯಾರು ಆ ಸೃಷ್ಟಿಕರ್ತನು, ಆ ಯೇಸು ಕ್ರಿಸ್ತನು, ಅವರನ್ನು ಯಾವಾಗ ನಾವು ಅರಿತುಕೊಳ್ಳುತ್ತೇವೆ, ನಿಜವಾದ ದೇವರ ಸಂಬಂಧ, ರಿಲೇಶನ್ಶಿಪ್ ನಮಗೆ ಉಂಟಾಗ್ತದೆ. ಅಲ್ಲಿಂದ ನಾವು ಯೇಸು ಸ್ವಾಮಿಯ ಆ ಒಂದು ಪಾಪ ಪರಿಹಾರದ ಮೂಲಕ ದೇವರ ಸಂಬಂಧದಲ್ಲಿ ನಾವು ಜೀವನ ಮಾಡಬಹುದು. ನಾನು ಈ ಲೋಕದ ಯಾವುದೇ ಆಶೀರ್ವಾದ ಬಗ್ಗೆ ನಾನು ಮಾತಾಡುದಿಲ್ಲ. ಅದು ಇವತ್ತು ಇರ್ತದೆ, ಅದು ನಾಳೆ ಹೋಗ್ತದೆ. ಈ ದೇಹದ ಬಗ್ಗೆ ಮಾತಾಡುದಿಲ್ಲ. ಈ ದೇಹವನ್ನು ಒಂದಿನ ಎಲ್ಲರೂ ಬಿಡ್ತಾರೆ. ಆದ್ರೆ ಈ ದೇಹವನ್ನು ಬಿಟ್ಟ ನಂತರ ಮುಂದೆ ಏನು ನಿಮ್ಮ ಸ್ಥಿತಿ, ಇದರ ಬಗ್ಗೆ ಯೋಚನೆ ಮಾಡಿ. ಗ್ರಂಥಗಳಲ್ಲಿ, ಬೈಬಲ್ಗಳಲ್ಲಿ ಬರೆಯಲ್ಪಟ್ಟಿದೆ. ನಿಜವಾದ ದೇವರ ಇರುವಿಕೆ, ನಿಜವಾದ ದೇವರ ಒಂದು ಸ್ವಾಸ್ಥ್ಯತೆ, ಮರಣದ ನಂತರ ಏನು, ಎಲ್ಲ ಪ್ರತಿಯೊಂದು ಬರೆಯಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಪೂರ್ವಕವಾಗಿ ಹೇಳುವುದಂದ್ರೆ, ಸತ್ಯವನ್ನು ತಿಳ್ಕೊಳ್ಳಿ. ಬೈಬಲ್ ಒಂದು ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನಾವೆಲ್ಲರೂ ಯಾರು ಕೂಡ ಒಬ್ಬರನ್ನೊಬ್ಬರು ದ್ವೇಷಿಸುವವರಲ್ಲ. ಯಾರು ಕೂಡ ಒಬ್ಬರೊಬ್ಬರು ನಾವು ಜಾತಿಯಲ್ಲಿ ಹುಟ್ಟಿದವರು, ನಾವು ಮನುಷ್ಯರಾಗಿ ಹುಟ್ಟಿದವರು. ಜಾತಿ ಆಮೇಲೆ ನಾವು ಮಾಡ್ಕೊಂಡದ್ದು. ಆದ್ದರಿಂದ ಇಲ್ಲಿ ಬಂದಿರುವಂತ ಎಲ್ಲರಿಗೂ, ಈ ಮನೆಯನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿ, ಈ ಮನೆಯನ್ನು ಕಟ್ಟಿದಂತ ಎಲ್ಲ ಕೆಲಸಗಾರರಿಗೂ, ಆಮೇಲೆ ತುಂಬಾ ಜನ ಸೇವಕರು ನಮ್ಮ ಮದುವೆಯಲ್ಲಿ ಇವತ್ತು ಬಂದಿದ್ದಾರೆ, ಅವರಿಗೂ, ಮತ್ತೆ ಒಳ್ಳೆ ಆರಾಧನೆ ಮಾಡಿದ ಟೀಮಿಗೂ, ಮತ್ತೆ ನಮ್ಮ ಎಂ ಸಿ ಮಾಸ್ಟರ್ ಅವರಿಗೂ, ಪ್ರಿನ್ಸಿಪಾಲ್ ಆಗಿದ್ದಾರೆ ಅವರಿಗೂ, ಮತ್ತೆ ಮ್ಯೂಸಿಷಿಯನ್, ಆಮೇಲೆ ಕ್ಯಾಟ್ರಿಂಗ್ ಅವರಿಗೂ, ಮತ್ತೆ ಎಲ್ಲರಿಗೂ ಇಂಟರ್ಲಾಕ್ ಹಾಕಿದ್ದಾನೆ ನಮ್ಮ ತಮ್ಮನೇ ಮಾಡಿಸಿದ್ದು, ಅವರಿಗೂ, ಅವರ ಕುಟುಂಬಕ್ಕೂ, ಮತ್ತೆ ಪ್ರತಿಯೊಬ್ಬರಿಗೂ. ಇದರ ಹಿಂದೆ ನನಗೆ ಅನೇಕ ಸಹಾಯ ಕೂಡ ಬಂದಿದೆ, ಆಯ್ತಾ. ಇದು ನನ್ನ ಒಬ್ಬನಿಂದ ಆಗಿದ್ದಲ್ಲ, ನನಗೆ ಹೆಲ್ಪ್ ಮಾಡಿದ್ದಾರೆ ಸುಮಾರು ಜನ. ಅವರು ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡುತ್ತಿಲ್ಲ. ಅವರಿಗೂ ಕೂಡ, ಎಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಇದು ನಾನು ಮಾಡಿದಂತ ಹೇಳಲಿಕ್ಕೆ ಯಾವತ್ತೂ ಇಲ್ಲ. ದೇವರ ಕೃಪೆಯಿಂದ ಇದು ಆಯಿತು, ಒಬ್ಬರ ಸಹಾಯದಿಂದ ಆಯಿತು.
ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಆತನು ಶೀಘ್ರವಾಗಿ ಬರುತ್ತಾನೆ. ಆತನು ಬರುವಾಗ ಪ್ರತಿಯೊಬ್ಬರು ಆತನ ಸಂಗಡ ಒಯ್ಯಲ್ಪಡುತ್ತೇವೆ ಅಂತ ವಾಕ್ಯ ಹೇಳ್ತದೆ. ಆತನು ಬರುವಾಗ ಯಾರು ಆತನನ್ನು ನಂಬಿದ್ದಾರೋ, ಯೇಸು ಸ್ವಾಮಿಯನ್ನು ನಂಬಿದ್ದಾರೋ, ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಾರೋ, ಪಾಪದಿಂದ ಬಿಡುಗಡೆ ಆಗಿದ್ದಾರೋ, ಅವರು ಯೇಸು ಕ್ರಿಸ್ತನು ಬರುವಾಗ ಯೇಸು ಕ್ರಿಸ್ತನು ಅವರನ್ನು ತೆಗೆದುಕೊಂಡು ಹೋಗ್ತಾನೆ ಪರಲೋಕಕ್ಕೆ. ಅದರ ನಂತರ ಇರುವಂತದ್ದೇ ಈ ಲೋಕದ ಅಂತ್ಯ ಅಂತ ಬೈಬಲ್ ಅಲ್ಲಿ ಹೇಳ್ತದೆ. ಅದಕ್ಕೋಸ್ಕರ ಈ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಧನ್ಯವಾದ ಸಮರ್ಪಿಸ್ತೇನೆ. ಮತ್ತೆ ಒಳ್ಳೆ ಊಟ ಕೂಡ ಉಂಟು, ವೆಜ್ ನಾನ್